ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ನೋಡೋಣ. ಎಸ್ಟರ್ಡೇ ನಾವು ಏನೆಲ್ಲ ಅನಾಲಿಸಿಸ್ ಮಾಡಿದ್ವಿ, ಇವತ್ತಿನ ಒಂದು ಯಾವುದಕ್ಕೆ ಆರ್ ಬಿ ಐ ಪಾಲಿಸಿಗೆ ಯಾವ ರೀತಿಯಾಗಿ ನಾವು ತಯಾರಾಗಬೇಕು, ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅಂತ ಕೂಡ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ಥರ ನಾವು ಪ್ಲ್ಯಾನ್ ಮಾಡಿದ ಹಾಗೆ ಇವತ್ತು ಕೂಡ ನಮಗೆ ಮಾರ್ಕೆಟ್ ಸಿಕ್ಕಿದೆಯಾ ಅವಕಾಶ ಅನ್ನೋದನ್ನು ನಾವು ನೋಡೋಣ. ಸೊ ಈಗ ಚಾರ್ಟ್ ನೋಡೋಣ. ನಾನೀಗ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಸೊ ಸಿ ಇಯರ್ ಟುಡೇ ಇಲ್ಲಿಂದ ಇವತ್ತಿನ ಮಾರ್ಕೆಟು ನಾವು ಆಲ್ರೆಡಿ ಏನು ಪ್ರೀ ಡಿಫೈನ್ ಆಗಿತ್ತಲ್ಲ, ನನ್ನ ರೆಸಿಸ್ಟೆನ್ಸ್ ಯಾವುದು, ಸಪೋರ್ಟ್ ಯಾವುದು ಆಲ್ರೆಡಿ ವಿ ಹ್ಯಾವ್ ಮಾರ್ಕ್ಡ್ ಅಲ್ಲ. ನಾವು ಆಲ್ಮೋಸ್ಟ್ ಒಂದು 3-4 ಡೇಸಿಂದ ನಾವು ಸೇಮ್ ಇದನ್ನೇ ಲೆವೆಲ್ಸನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಆ ಲೆವೆಲ್ಸ್ನ ರೆಸ್ಪೆಕ್ಟ್ ಮಾಡಿ ಬರ್ತಾ ಇದೆ. ಇವತ್ತು ಕೂಡ ಅದೇ ಆಗಿದ್ದು. ನಮಗೆ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ವಾಪಸ್ಸು ಹೇಗೆ ನಾನು ಒಂದು ಹೇಳಿದೆ, ಏನು ಇವೆಂಟ್ ಇರೋದ್ರಿಂದ ಅದು ಮುಗಿಯೋವರೆಗೂ ಕೂಡ ನಮಗೆ ಯಾವುದೇ ರೀತಿ ಟ್ರೇಡ್ ಸಿಕ್ಕರೂ ಕೂಡ ನಾವು ಮಾಡೋ ಥರ ಇಲ್ಲ. ಆಫ್ಟರ್ ಒನ್ಸ್ ದ ಇವೆಂಟ್ ಅದೇನು ಮುಗಿದ ನಂತರ ಆ ಒಂದು ವಾಲಟಿಲಿಟಿ ಆಗಿರ್ಬೋದು ಅಥವಾ ನಮ್ಮ ಸೆಟಪ್ ಪ್ರಕಾರ ನಾವು ಟ್ರೇಡ್ ಮಾಡ್ತೀವಿ ಅಂತ. ಅದೇ ಥರ ಸೇಮ್ ನಮಗೆ ಆ ಒಂದು ಇವೆಂಟ್ ಏನು ಶುರುವಾಯ್ತಲ್ಲ 10:30 ನಂತರ, ಸೊ ಆ ಟೈಮಲ್ಲಿ ತುಂಬ ವಾಲಟೈಲಿಟಿ ಆಯಿತು. ನಮ್ಗೆ ಯಾವುದೇ ಒಂದು ಸೆಟಪ್ಪು ಕೂಡ ಸಿಗಲಿಲ್ಲ. ಸಿಕ್ಕರೂ ಕೂಡ ನಾವು ಮಾಡಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿವಿ. ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಈ ಏರಿಯಾ ಫುಲ್ ನಮಗೆ ಟ್ರೇಡ್ ಮಾಡೋದಕ್ಕೆ ತುಂಬಾ ಒಂದು ಯಾವುದಿದು ಜಸ್ಟ್ ಮಿನಿಟ್. ಸೊ ಈ ಏರಿಯಾ ಕಂಪ್ಲೀಟ್ ನಮಗೆ ಟ್ರೇಡ್ ಮಾಡೋದಕ್ಕೆ ಸಿಕ್ತು. ಪುನಃ ಇದು ಕೂಡ ಈ ಒಂದು ಝೋನ್ ಕೂಡ ನಮಗೆ ಟ್ರೇಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ನಾವೇನು ಅಂದಿದ್ವಿ, ಆಲ್ರೆಡಿ ಇದು ಪ್ರೀ ಡಿಫೈನ್ಡ್ ಅಲ್ಲ ಈ ಝೋನು, ಎಲ್ರಿಗೂ ಗೊತ್ತಿರೋ ಹಾಗೆ. ಈ ಒಂದು ಝೋನ್ ಮೇಲೆ ಹೋಗೋವರೆಗೂ ನನ್ನ ಒಂದು ಏನು ಹೈಯರ್ ಸೈಡು ನನಗೆ ಮೂಮೆಂಟ್ ಸಿಗಲ್ಲ ಅಂತ ಅಂದ್ಕೊಂಡ್ವಿ. ಹಾಗೆ ನನ್ನ ಸಪೋರ್ಟ್ ಝೋನ್ ಬಂದುಬಿಟ್ಟು ನನ್ನ ಒಂದು ಹಳೆ ವೀಡಿಯೋಸ್ ನೀವು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮಗೆ. ನನಗೆ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 23,500, ಅದು ಬಿಟ್ಟರೆ 23,400 ರೇಂಜ್ ಅಂತ ನಾವು ಒಂದು ಅನಾಲಿಸಿಸ್ ಮಾಡಿದ್ವಲ್ಲ, ಅದೇ ಪ್ರಕಾರ ನನ್ನ ಆಲ್ರೆಡಿ ಪ್ರೀ ಡಿಫೈನ್ಡ್ ಏರಿಯಾಗೆ ಬಂದು ಪಿಕಪ್ ತೊಗೊಳ್ತು ಅಲ್ಲಿಂದನೇ. ಇದೆಲ್ಲ ನಮಗೆ ಟ್ರೇಡ್ ಮಾಡೋಕ್ಕೆ ತುಂಬ ಒಂದು ಲಾಯಕ್ಕಾಗಿರೋಂಥ ಒಂದು ಝೋನ್ ಆಗಿತ್ತು. ಇದು ಒಂದು ನಿಫ್ಟಿ ಅನಾಲಿಸಿಸ್ ಆಯಿತು. ನಾವು ನಾಳೆಗೆ ಒಂದು ಅಂದರೆ ಸೋಮವಾರಕ್ಕೆ ಒಂದು ಅನಾಲಿಸಿಸ್ ಮಾಡೋದಾದರೆ ಯಾವ ರೀತಿ ಒಂದು ಡಿಸಿಷನ್ ತೊಗೊಳ್ಬೋದು ಅಂತಂದರೆ, ನೋಡಿ ಇವತ್ತೆಲ್ಲ ಒಂದು ಈವೆಂಟ್ ಬೇಸಲ್ಲಿ ಆಗಿರೋಂಥ ಮೂಮೆಂಟು. ನಮಗೆ ಈ ವಾರ ಎಲ್ಲ ಒಂದು ಬರೀ ಈವೆಂಟಲ್ಲೇ ಕಳೀತಾ ಇದ್ದೀವಿ. ಒಂದು ಬಜೆಟ್ ಆಯಿತು, ಆಮೇಲೆ ಎಕ್ಸಿಟ್ ಪೋಲ್ ಆಯಿತು, ಇವತ್ತು ಆರ್ ಬಿ ಐ ಪಾಲಿಸಿದಾಯಿತು. ಸೊ ನಾವೊಂದು ಅನಾಲಿಸಿಸ್ ಮಾಡಿದ್ದೀನೋ ಆರ್ ಬಿ ಐ ಪಾಲಿಸಿ ಪಾಸಿಟಿವ್ ಅಂತಂದರೆ ದೆಸ್ ಎ ಒಂದು ಟ್ರೆಂಡ್ ಟು ಅಪ್ವರ್ಡ್. ಇಫ್ ದಟ್ ಲೆವೆಲ್ಸ್ ಬ್ರೇಕ್ ಆಯಿತು ಅಂತಂದರೆ ಆ ಲೆವೆಲ್ ಒಂದು ದ ಪಾಸಿಟಿವ್ ನ್ಯೂಸ್ ಬಂದರೂ ಕೂಡ ಆ ಒಂದು ಲೈನು ಬ್ರೇಕ್ ಆಗಲೇ ಇಲ್ಲ. ಬಟ್ ಅದರ ಒಂದು ಬದಲಾಗಿ ಮಾರ್ಕೆಟು ಒಂದು ಫಾಲ್ ಆಯಿತು. ಯಾಕೆ ಫಾಲ್ ಆಯಿತು? ದೆರ್ ಈಸ್ ಎ ಪಾಸಿಟಿವ್ ನ್ಯೂಸ್ ಅಂತಂದರೆ ದೆರ್ ಈಸ್ ಒಂದೇನು ಇವೆಂಟ್ ಜೊತೆಗೆ ಒಂದು ಗವರ್ನರ್ ಮಾತಾಡುವಾಗ ಇನ್ನೊಂದು ಹೇಳಿದ್ರು. ಯಾವುದದು ಅಂತಂದರೆ ನಮ್ಮ ಒಂದು GDP ಡೇಟಾಸು ಏನು ನಮಗೆ ಮೊದಲ ಒಂದು ಅನಾಲಿಸಿಸ್ ಪ್ರಕಾರ ಅವರ ಒಂದು ಅಂದ್ಕೊಂಡಿದ್ದ ಒಂದು ಪ್ರೊಜೆಕ್ಷನ್ ಪ್ರಕಾರ 6.6 ಅಂತ ಹೇಳಿದರು. ಬಟ್ ಇವಾಗ ಇಲ್ಲ 6.6 ಆಗಲ್ಲ, ನಮ್ಮ ಒಂದು ನೆಕ್ಸ್ಟಿನ GDP ಗ್ರೋತ್ ಬಂದು 6.4 ಆಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ನನ್ನ GDP ಒಂದು ಗ್ರಾಸ್ ಡೊಮೆಸ್ಟಿಕ್ ಏನಿದೆ ಅದೆಲ್ಲ ಸ್ವಲ್ಪ ಡೌನ್ ಆಯಿತು. ಇದೆಲ್ಲ ಒಂದು ಕಡೆ ಮಾರ್ಕೆಟ್ಗೆ ಒಂದು ಅಪ್ ಮೂವ್ ಹೋಗೋದು ಡ್ರ್ಯಾಗ್ ಆಯಿತು. ಇದು ನನ್ನ ಒಂದು ಪರ್ಸ್ನಲ್ ಅಬ್ಸರ್ವೇಷನ್ಸು. ಸೊ ಇವತ್ತು ಯಾರೆಲ್ಲ ನೋ ವಾಯ್ಸ್ ಟ್ರೇಡರ್ ಇದ್ದಾರೆ, ದೋಸ್ ಆರ್ ನಾಟ್ ಏನು ಒಂದು ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ, ಇನ್ನೊಂದು ನಾಲೆಡ್ಜ್ ಬೇಸಲ್ಲಿ ಟ್ರೇಡ್ ಮಾಡದೇ ಇರೋರಾಗಲಿ, ಅವರೆಲ್ಲ ಕೂಡ ಇವತ್ತು ಪಾಸಿಟಿವ್ ನ್ಯೂಸ್ ಬಂತು ಹಾಗೆಲ್ಲ ಮಾಡೋದು. ನೋ ವಾಯ್ಸ್ ಟ್ರೇಡರ್ ಎಲ್ಲ ಪಾಸಿಟಿವ್ ನ್ಯೂಸ್ ಬಂತು, ಮಾರ್ಕೆಟ್ ಇಲ್ಲಿಂದ ಹೋಗುತ್ತೆ ಅನ್ನೋದು ಫೋನ್ ತಗೊಳ್ಳೋದು, ಒತ್ತುತ್ತಾರೆ, ಕಾಲು ಪುಟ್ಟು ಒತ್ತೋದು ಅಲ್ವಾ, ಇದೇ ಮಾಡ್ತಾ ಇರ್ತಾರೆ. ಬಟ್ ದೋಸ್ ಆರ್ ಲರ್ನ್ಡ್ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಸೌಂಡ್ ಆಗಿದ್ದು, ಅದನ್ನು ಕಲಿತು ಮಾಡಿರೋರು ಇವತ್ತು ನಿಜವಾಗ್ಲೂ ಅವರಿಗೆ ಎರಡೂ ಕಡೆ ಒಂದು ಬೀಳೋ ಕಡೆ ಮಾರ್ಕೆಟಲ್ಲಿ, ಏಳೋ ಕಡೆ ಮಾರ್ಕೆಟಲ್ಲಿ ಎರಡೂ ಕಡೆ ಅವರು ಟ್ರೇಡನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಟ್ರೇಡ್ ಮಾಡಿದ್ದು ಅದೇ ರೀತಿ, ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ನಿಫ್ಟಿದಾಯ್ತಲ್ವ. ಈಗ ನಾಳೆಗೆ ಯಾವ ರೀತಿ ಇದಾಗ್ಬೋದು? ಸೋಮವಾರಕ್ಕೆ, ನಾಳೆ ಅಂದರೆ ಸೋಮವಾರಕ್ಕೆ, ನಾಳೆ ಮಾರ್ಕೆಟ್ ಇಲ್ಲಲ್ಲ ಸೋಮವಾರಕ್ಕೆ. ಬಟ್ ನಾಳೆಗೆ ಇನ್ನೊಂದು ಇವೆಂಟ್ ಇದೆ. ಏನದು? ಡೆಲ್ಲಿ ಎಲೆಕ್ಷನ್ ರಿಸಲ್ಟ್ ಇದೆ ಅಲ್ವಾ. ಸೊ ಅದರ ಒಂದು ಇಂಪ್ಯಾಕ್ಟ್ ನಮಗೆ ಮಂಡೇಗೆ ಆಗುತ್ತೆ. ಒಂದು ಗ್ಯಾಪ್ ಅಪ್ ಆಗ್ಬೋದು, ಇಲ್ಲ ಗ್ಯಾಪ್ ಡೌನ್ ಆಗ್ಬೋದು, 2 ಸಿನಾರಿಯೋ ಆಗೋಕ್ಕೆ ಚಾನ್ಸಸ್ ಇದೆ. ಬಟ್ ನಮಗೆ ಏನೇ ಆದರೂ ನನ್ನ ಝೋನ್ ಡಿಫೈನ್ಡ್ ಆಗಿದೆ ಅಲ್ವಾ. ಮೇಲ್ಗಡೆ ಝೋನ್ ಆದರೆ ನನಗೆಷ್ಟು
ಎಷ್ಟಿದೆ 23,000 ಬರದ್ದು ಹೇಳಿಬಿಡ್ತೀನಿ ರೀ. ಮೇಲ್ಗಡೆ ಝೋನ್ ಆದರೆ ಅದೇ ಝೋನೇ ಇನ್ನೂ ಇಂಟ್ಯಾಕ್ಟಲ್ಲೇ ಇದೆ. ಏನದು 23,750 to 60 ಝೋನ್, ಒಂದು 20-30 ಪಾಯಿಂಟ್ ಎಲ್ಲ ಬಫರ್ ಆಗುತ್ತೆ. ಅದನ್ನೆಲ್ಲ ಎಕ್ಸಾಕ್ಟ್ ನಾವು ಅದನ್ನೆಲ್ಲ ಒಂದು ರೇಂಜ್ ಅಂತ ತೊಗೊಳ್ಬೋದು. 23,700 to 750 ಝೋನ್ ಇಸ್ ಮೈ ನೆಕ್ಸ್ಟ್ ವಾಲ್. ಸೊ ಲೋವರ್ ಸೈಡ್ಗೆ 23,400 ಎಲ್ಲ ಸಪೋರ್ಟ್ ಒಂದು ಇಂಟ್ಯಾಕ್ಟ್ ಇದೆ. ಇದು ಆಯಿತಾ, ಅದು 23,430 ಝೋನ್ ಎಲ್ಲ ಸ್ಟಿಲ್. ಮತ್ತು ಒಂದು ಸೆಕೆಂಡ್ ಇದನ್ನು ರೀಟೆಸ್ಟ್ ಮಾಡಿ ಮೇಲೆ ಹೋದರೆ ಈ ಝೋನ್ವರೆಗೂ ಹೋಗುತ್ತೆ. ಅಥವಾ ಹೋಗ್ತಾನೆ ಏನಾದ್ರು ಒಂದು ನ್ಯೂಸಲ್ಲಿ ಇದಾಯಿತು ಅಂತಂದರೆ ಮತ್ತೆ ಈ ಝೋನ್ ಒಂದು ಅಪ್ಪರ್ ಸೈಡ್ದು ವಾಲ್ ಆಗಿ ಇದಾಗಿ ಮತ್ತೆ ಕನ್ಸಲ್ಟೇಷನ್ ಆಗಿ ಮೇಲೆ ಹೋಗ್ಬೋದು. ದಟ್ ಈಸ್ ಡಿಫ್ರೆಂಟ್ ಕೇಸ್ ಸಿನಾರಿಯೋ. ಆಯಿತಾ, ಇದು ನನ್ನ ಒಂದು ನಿಫ್ಟಿ ಅನಾಲಿಸಿಸ್ ಆಗಿದೆ. ಸೊ ಲೆಟ್ಸ್ ಮೂವ್ ಇನ್ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನಾಯಿತು, ಯಾಕಂದರೆ ಮೇಜರ್ ಇವೆಂಟ್ ಅದಕ್ಕೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದ್ದಿದ್ದು ಇವತ್ತು, ತುಂಬ ಮೇಜರಾಗಿ ಇಂಪ್ಯಾಕ್ಟ್ ಆಗಿದ್ದು. ಒಂದು ನಿಮಿಷ, ಲೆಟ್ಸ್ ಡೈವ್ ಇನ್ ಟು ಬ್ಯಾಂಕ್ ನಿಫ್ಟಿ ಚಾರ್ಟ್. ಬ್ಯಾಂಕ್ ನಿಫ್ಟಿ ಚಾರ್ಟ್ ಏನು ಹೇಳುತ್ತೆ, ಏನು ಹೇಳ್ತಾ ಇದೆ ಅಂತಂದರೆ, ನನ್ನ ಒಂದು ಏರಿಯಾ ಏನು ಆಲ್ರೆಡಿ ಸೇಮ್ ಇನ್ ಕೇಸ್ ನಿಫ್ಟಿನಲ್ಲಿ ನೋಡೋದಂಗೆ ಸೇಮ್ ಏರಿಯಾದಿಂದನೇ 50,500 ಟು ಏನು ಝೋನ್ ಇದೆ ಇದೇ ಒಂದು ಝೋನಿಂದ ನನಗೆ ಡೌನಿಗೆ ಬಂತು. ನಮ್ಮ ಒಂದು ಏರಿಯಾ ಕೂಡ ಬೈಯಿಂಗ್ ಏರಿಯಾ ಏನು ಹೇಳಿದೆ ನಾನು 50,000, ಅದು ಬಿಟ್ಟರೆ 49,880 ಅಂತ ಹೇಳಿದ್ದೆ. ಅದೇ ಝೋನಿಂದ ಅಗೇನ್ ಪಿಕಪ್ ತೊಗೊಂಡಿದ್ದೆ. ನನ್ನ ಒಂದು ಬೈ ಸಿಕ್ಕಿದ್ದೆ ಈ ಏರಿಯಾದಲ್ಲಿ. ನಾವು ಏನು ಒಂದು 3-4 ಡೇಸಿಂದ ಏನು ಝೋನನ್ನು ಕ್ರಿಯೇಟ್ ಮಾಡಿಟ್ಕೊಂಡಿದ್ವಿ ಅದೇ ಝೋನಿಂದನೇ ಸಪೋರ್ಟ್ ತೊಗೊಂಡು ಹೋಗಿದೆ. ಹೌ ಸಿ ದ ಬ್ಯೂಟಿ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ಟೆನ್ಷನ್ ಇಲ್ದಂಗೆ ಟ್ರೇಡ್ ಮಾಡುವಂಥ ದಿನ ಆಗಿತ್ತು ಇವತ್ತು. ನ್ಯೂಸ್ ಬೇಸಲ್ಲಿ ಜಸ್ಟ್ ಏನೂ ಇದಿಲ್ಲ, ಬರೀ ನ್ಯೂಸ್ ಬೇಸಲ್ಲಿ ನಾನು ಮೊಬೈಲ್ ಇಟ್ಕೊಂಡು ಟಪ್ ಅಂತ ಓದ್ತೀನಿ ಅಂತಂದರೆ ಅವ್ರಿಗೇನೂ ಇಲ್ಲ. ಇವತ್ತು ಟೆಕ್ನಿಕಲ್ ಇದರಲ್ಲಿ ಲರ್ನ್ ಮಾಡಿದವ್ರಿಗೆ ಇವತ್ತು ನಿಜವಾಗ್ಲೂ ಒಳ್ಳೆಯ ದಿನ ಆಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇದೆಲ್ಲ ಆಯಿತು. ನೆಕ್ಸ್ಟ್ ನಾಳೆ ಮಂಡೇಗೆ ನಾನು ಯಾವ ರೀತಿ ಟ್ರೇಡ್ ತಗೋಬೋದು, ಸೇಮ್ ಆ್ಯಸ್ ಗೊತ್ತಿದೆ ನಿಮಗೆಲ್ಲ ಇವೆಂಟ್ ಎಲ್ಲ ಇದೆ ಅಂತ. ಆದರೂ ಕೂಡ ನನ್ನ ಒಂದು ಏರಿಯಾ ಡಿಫೈನ್ ಆಗಿದೆ. ಈ ಒಂದು ಸಪೋರ್ಟ್ ಬಂದುಬಿಟ್ಟು 49,800 ಅದನ್ನು ಬ್ರೀಚ್ ಮಾಡ್ತು ಅಂತಂದರೆ ಆಮೇಲೆ ನೋಡೋಣ ನೆಕ್ಸ್ಟ್ ಏನು ಅಂತ. ಆಮೇಲೆ ನೆಕ್ಸ್ಟ್ ಇದ್ದಿದೆ ಅಂದರೆ 49,500 ಬರ್ಬೋದು. ಬಟ್ ಸ್ಟಿಲ್ ಇಟ್ ಈಸ್ ಇಂಟ್ಯಾಕ್ಟ್. ಯಾಕಂದ್ರೆ ನ್ಯೂಸ್ ಆಲ್ರೆಡಿ ನೆಕ್ಸ್ಟ್ ಇದಿರೋದ್ರಿಂದ ನಾಳೆಗೆ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ ಅದರ ಮೇಲೆ ಇಂಪ್ಯಾಕ್ಟ್ ಆದರೆ ನೆಕ್ಸ್ಟ್ ಏನಾದ್ರು ಅದು ಒಳ್ಳೆ ಪಾಸಿಟಿವ್ ಅಥವಾ ಹಾಗೆ ಏನಾದ್ರು ಇದು ಬಂತು ಅಂತಂದರೆ ನೆಕ್ಸ್ಟ್ ಹೈಯರ್ ಝೋನ್ ನನಗೆ 50,500 ಇಫ್ ಇಟ್ ಬ್ರೇಕ್ಸ್ ವಿತ್ ಮೊಮೆಂಟಮ್. ಆ್ಯಸ್ ಎ ಸೆಟ್ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇದು ಮಾತ್ರ ಗಮನದಲ್ಲಿ ಇಟ್ಕೊಳ್ಬೇಕು. ಇಫ್ ಇಟ್ ಬ್ರೇಕ್ಸ್ ದಿಸ್ ವಿತ್ ಮೊಮೆಂಟಮ್ ಕ್ಯಾಂಡಲ್ ದೆನ್ ಇಟ್ ಮೂವ್ಸ್ ಟು 51,000 ಏರಿಯಾ ಆಗಿರುತ್ತೆ ನನ್ನ ಒಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಏರಿಯಾ. ಓಕೆ, ಇಲ್ಲಿವರೆಗೂ ಬರೋಕ್ಕೆ ಚಾನ್ಸಸ್ ಇದೆ. ಇಫ್ ಇಟ್ ಬ್ರೇಕ್ಸ್ ವಿತ್, ಅದು ಗಮನದಲ್ಲಿ ಇಟ್ಕೋಬೇಕು. ಬಟ್ ದೀಸ್ ಅನಾಲಿಸಿಸ್ ಎಲ್ಲ ನನ್ನ ಒಂದು ವೈಯಕ್ತಿಕವಾದ ಅನಾಲಿಸಿಸ್ ಆಗಿರುತ್ತೆ. ಇಟ್ ಈಸ್ ನಾಟ್ ಫಾರ್ ಎನಿ ಅಡ್ವೈಸರಿ. ಓಕೆ, ನೋಡಿಕೊಂಡು ಲೆವೆಲ್ ಬೇಸಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆಲ್ಲ ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇಸ್ ಹೈಯರ್ ಝೋನ್ ಬಂದುಬಿಟ್ಟು ನನಗೆ ಈಗ ಪ್ರೆಸೆಂಟ್ ಇರೋದು 50,500 ಸ್ಟಿಲ್ ಇಟ್ ಇಸ್ ಇಂಟ್ಯಾಕ್ಟ್ ಆ್ಯಂಡ್ 49,800 ಇಸ್ ಮೈ ಸಪೋರ್ಟ್ ಝೋನ್. ಇಫ್ ಇಟ್ ಬ್ರೇಕ್ಸ್ ಆಮೇಲೆ ಅದು ಬ್ರೇಕ್ ಆದಮೇಲೆ ಬೇರೆ ಏನು ತೊಗೊಳ್ಬೋದು ಯಾವ ರೀತಿ ಅನ್ನೋದು ಆಮೇಲೆ ಅದು. ಬಟ್ ಮಂಡೆಗೆ ಏನಾಗ್ಬೋದು ಅನ್ನೋ ಒಂದು ಅನಾಲಿಸಿಸನ್ನು ನಾನು ಮಾಡಿದ್ದೇನೆ. ಐ ಹೋಪ್ ದಿಸ್ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಟ್ರೇಡಿಂಗ್ ಡೇ.